ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಇವತ್ತ ನೋಡತ್ತಿರ್ಬೋದು ಪೈಪ್ ಕಟ್ ಆಯ್ಸಿಂದ ಕಾಲರ್ ಹಚ್ಚಿ ಕಟ್ ಆಗಿತ್ತು ಪೈಪ. ಅದ ಮೋಟ್ರ ತೆಗಿಯತ್ತಿದ್ವು. ಯಾವ ಥರ ತೆಗೆದು ಏನೇನಂತ ನೋಡೋಣ ಬರ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವರ್ಷ ಅಂತೂ ರೈತರದ ಕಂಡಾಪಟ್ಟಿ ಗೋಳು ನಡೆದೈತಿ. ನಮ್ಮ ಸೈಡ್ ಅಂತೂ ಸುದ್ದಿನ ಬೇಡ. ಮಳೆನೂ ಆಗುವಂತ ಬೋರ್ ಹಗಲೆಲ್ಲ ತೆಗೆದು ಬೇರೆ ಕುಣ್ಯ ಬಿಡುದು ಇಂಥದ ಪರಿಸ್ಥಿತಿ ನಡೆದೈತಿ. ಆ ಟೈಮ್ದಾಗ ಇಂಥದ್ದೊಂದು ಗೋಳಾಗೈತಿ. ಇದು ನೋಡ್ತಿರ್ಬೋದು ಯಾವ ಥರ ಪೈಪ್ಗ ಕಾಲರ್ ಹಚ್ಚೆ ಕಟ್ ಆಯ್ಸಿಂದ ಒಳಗೆ ಕುಣ್ಯ ಬಿದ್ದೈತಿ. ಇಲ್ಲಿ ಒಳಗೆ ನೋಡ್ತಿರ್ಬೋದು ಯಾವ ಥರ ಕಟ್ ಆಯ್ಸಿಂದ ಹೋಗೈತಿ. ಕೇಬಲ್ ಅಟ್ ಮ್ಯಾಗ ಉಳ್ದೈತಿ. ಹಿಂಗಾದ್ರೆ ರೈತರ ಬಾಳೆ ಹೆಂಗ ಏನು ತಿಳಿವಲ್ತ. ಈ ವರ್ಷ ಅಂತೂ ಮಳೆ ಇಲ್ಲ, ಬೆಳೆ ಇಲ್ಲ, ಬರೀ ಮೋಟ್ರ್ ತೆಗೆದು ಬಿಡುದೈತಿ. ಬೆಳೆಯನ್ನ ಬೆಳೆಸೋದು ಒತ್ತಾಟಿಗೆ ಹೋಗಲ್ದಕ್ಕ, ಕುಡಿಯಾಕ್ಸದಕ್ಕ ನೀರಿಲ್ಲ ಆಗೈತಿ. ಆ ಥರ ಪರಿಸ್ಥಿತಿ ನಡೆದೈತಿ ನಮ್ಮ ಸೈಡ್ ಅಂತೂ. ಇಲ್ಲಿ ನೋಡ್ತಿರ್ಬೋದು ಡಾಯ್ ಯಾವ ಥರ ಐತಿ ಏನೇನಂತ. ಇದನ್ನ ಮೊದಲೊಂದ ಕಟ್ರ ಒಂದ ಇತ್ತ, ಅದನ್ನ ಕುಣ್ಯಾಗ ಆಟ ಕಲ್ಲು ಬಂದಿತ್ತ, ಅದನ್ನ ಸೌರ್ಸಕ್ಕಂತ ಇದನ್ನ ಹಾಕಿದ್ವು ಬೀಟ. ಇದನ್ನ ಈಗ ತೆಗಿತಿದ್ವಿ ಬಿಚ್ಚಿ. ಇದ್ರದ ಲಾಸ್ಟ್ ಎಂಡ್ ಸ್ಕ್ರೀನ್ದಾಗ ವಿಡಿಯೋ ಲಿಂಕ್ ಹಾಕಿರ್ತಾನೆ, ಅಲ್ಲಿ ಲಾಸ್ಟ್ ಎಂಡ್ ಸ್ಕ್ರೀನ್ ವಾಚಿಂಗ್ ಮಾಡ್ಬೋದು ನೀವು. ಮತ್ತು ಫುಲ್ ವಿಡಿಯೋ ನೋಡ್ರಿ. ಇಷ್ಟ ಆತಂದ್ರೆ ಲೈಕ್ ಕೊಡ್ರಿ, ಇಷ್ಟ ಆಗ್ಲಿಕ್ಕೆ ಡಿಸ್ಲೈಕ್ ಕೊಡ್ರಿ. ನಿಮ್ಗೆ ಇಷ್ಟ ಬಂದಂಗ ಮಾಡ್ರಿ. ನಮ್ಮದ ಪ್ರತಿಯೊಂದು ವಿಡಿಯೋ ನೋಡ್ತಿರ್ಬೋದು ಎಲ್ಲ ರೈತರ ಪರವಾಗಿ ಬೋರ್ವೆಲ್ಸ್ ಬಗ್ಗೆ ಆಗಲಿ, ಎಕ್ಸ್ಪೆರಿಮೆಂಟ್ ಬಗ್ಗೆ ಆಗಲಿ ಎಲ್ಲ ಥರ ವಿಡಿಯೋಗಳು ಇರ್ತಾವ. ಅದ ಹೊಸಬ್ರು ಯಾರದಿರಿ ಅವರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಹಂಗ ವಿಡಿಯೋಕ್ಕೊಂದು ಲೈಕ್ ಒಂದು ಕೊಡ್ರಿ ನಿಮಗೆ ಇಷ್ಟ ಆದ್ರೆ. ಈಗ ಬೀಟ್ ಬಿಕ್ಕೊಳತ್ತಿದ್ವು ಚೇಂಜ್ ಮಾಡಿ. ಫುಲ್ ಟೈಟ್ ಹಂಗೆ ಬಿಕ್ಕೋಬೇಕ, ಯಾಕಂದ್ರೆ ಒಮ್ಮೆ ತಳದಾಗ ಹೋಗಿರ್ತೈತಿ ಮೋಟ್ರ. ಅದತ್ತ ಮ್ಯಾಗ ಬರ್ಬೇಕಾದ್ರೆ ಒಮ್ಮೆ ಸಿಕ್ಕೋತಾವ. ಅವಾಗ ಬೀಟ್ನು ಹೋದ್ರೆ ಹೋಗೈತಿ, ಆ ಕಡೆ ಏನು ಹೇಳಕ್ ಬರಂಗಿಲ್ಲ. ಮತ್ತು ಭಾಳಷ್ಟು ಗುದ್ದಾಡ್ಬೇಕಾಕೈತಿ. ಇದ ಕೆಬ್ಬಣ ಪೈಪ್ ಯಾಕೆ ಹಾಕಿದ್ವಿಪ್ಪ ಅಂದ್ರೆ 2 ಇಂಚ್ ಪೈಪ್ ಅದ. ಇದ ಮ್ಯಾಗಿನ ಬಾಜು ಕಾಲರ್ ಹಚ್ಚಿ ತೆಳಗಿನ ಬಾಜು ಏನು ಕಟ್ ಆಗಿ ಹೋಗಿರ್ತಾವಲ್ಲ ಪೈಪ್ಗಳ, ಅದ ತೆಳಗಿನ ಬಾಜು ಒಂದು ಕಾಲರ್ ಇರ್ತೈತ್ಲೆ 10 ಫೂಟ್ ಆಗೋಣ, ಅದನ್ನ ಹಿಡ್ಕೊಂಡು ಬರೋ ಥರ ಆ ಥರ ಮಾಡ್ಕೊಂಡಿದ್ವಿ. ನೀವು ಆ ಥರ ಮಾಡ್ಸಿಂದ ನೀವು ಬೋರ್ವೆಲ್ಸ್ ಮೋಟ್ರ್ ತೆಗಿಯೋರಿದ್ರೆ ನೀವು ಮಾಡ್ಕೋಬೋದು. ಮತ್ತು ರೈತರಿಗೆ ಅದು ಯಾವಾರ ಹಿಂಗದು ಆತಂದ್ರೆ ಈ ಥರ ವಿಡಿಯೋ ನೋಡ್ಸಿಂದ ನೀವು ಮಾಡ್ಕೊಂಡ್ಸಿಂದ ಬೋರ್ ಮೋಟ್ರ್ ಯಾರು ತೆಗಿತಾರ ಅವ್ರ ಕಡೆ ತೆಗಿಸ್ಬೋದು. ಮತ್ತು ಈ ಕುಣಿ ಬಗ್ಗೆ ಎಲ್ಲ ನೋಡ್ಬೇಕಂದ್ರೆ ಟೋಟಲ್ 550 ಫೂಟ ಕುಣಿ ಐತಿ. ಇದ್ರೊಳಗೆ 510 ಫೂಟ ಮೋಟ್ರ್ ಬಿಟ್ರ. ಮತ್ತು ಇದ್ರೊಳಗೆ 40 ಫೂಟೇನ ಗ್ಯಾಪ್ ಐತಿ. ನಮಗಂತರೂ ಈಗ 40 ಫೂಟ್ ತನ ಪೈಪ್ ಬೇಕಾಕವ. ಅಷ್ಟು ಬಿಡ್ಸಿಂದ ಅದನ್ನು ತಕ್ಕೋಬೋದು. ಪೂರ್ತಿ ತಳದಾಗ ಹೋಗೈತಿ. ಮತ್ತು ಕೆಸರದಾಗೂ ಸಿಕ್ಕೊಂಡೈತ ಮೋಟ್ರ. ಲಾಸ್ಟಕ್ಕೆ ಭಾಳಷ್ಟು ಅಬ್ಗಿ ಬಂದಿತ್ತ, ಹಂಗಾಗಿ ತೆಗೆದ್ವಿ. ಮತ್ತು ಟಾಂಗ ಮತ್ತು ಚೈನ್ ಕುಲಿ ಆದರೆ ಒಂದು ಸ್ವಲ್ಪ ತೊಂದರೆ ಮಾಡ್ತಾವ, ಕಾಲದು ಆ ಕಡೆ ಸಿರಾಡ್ತಾವ. ಬೋರ್ನ ಗಾಡಿ ಐತಿ ಅನ್ನೋಣ ಹೊಂಡೈತಿ ಮೋಟ್ರ. ನೀವು ನೋಡ್ತಿರ್ಬೋದು ವಿಡಿಯೋದಾಗ ಹಂಗೆ. ಈಗ ಮೊದಲ ಡಾಯ್ ಒಂದು ಪೈಪ್ ಇಟ್ಟಿದ್ವಿ, ಆಮೇಲೆ ಹಿಂದಾಡಿಸಿ ಒಂದು ಪೈಪ ಆಶೀರ್ವಾದ ಬಿಟ್ಟಿದ್ವಿ. ಇಲ್ಲಿ ನೋಡ್ತಿರ್ಬೋದು 10 ಫೂಟಿಂದ ಐತಿ. ಮತ್ತೊಂದು ಪೈಪ್ ಇಡತ್ತಿದ್ವಿ. ಮತ್ತೊಂದು ರೈತರಿಗೆ ಹೇಳೋದೇನಂದ್ರೆ, ನೀವು ಚಲೋ ಪಕ್ಕಿ ಹೆಚ್ಚಾಗಿ ಗೇಜ್ ಇದ್ದಿದ್ದ ಪೈಪ್ ತಗೋತ ಬರ್ರಿ. ಮತ್ತು ಸೈದಾಗ ಇರ್ತಾವ ಸಣ್ಣವ ಅಷ್ಟ 18, 17 ಹಿಂಗೆ ಇರ್ತಾವ. ಅವ್ನು ತೊಗೊಂಡ್ರೆ ಪೈಪ ಕಾಲರ್ ಹಚ್ಚಿ ಮತ್ತು ಏನಾರ ಹಿಂಗೆ ನೀವು ಬಿತ್ತಣ ಅವ ಇವ ಮಾಡೋ ಸಂದರ್ಭದಾಗ ರಿವರ್ಸರ ಏನಾರ ಟ್ಯಾಕ್ಟರ್ ಸ್ವಲ್ಪ ಡೆಕ್ಕಿ ಮಾಡ್ತಂದ್ರೆ ಕುಣ್ಯಾಗ ಪೈಪ ಮೋಟ್ರ ಎಲ್ಲ ಬೀಳೋ ಚಾನ್ಸಸ್ ಇರ್ತಾವ. ಅದ ಕಾರಣಕ್ಕೆ ಜಾಸ್ತಿ ಒಂದು ಸ್ವಲ್ಪ ದಿಪ್ ಇದ್ದಿದ ಮ್ಯಾಗಿನ ಬಾಜು ಏನು ಬಿಡ್ತಿರ್ತೀರಿ ಅದಂತರೂ ಹೆಚ್ಚು ಒಂದು ಪೈಪ್ ದಿಪ್ ಬೇಕಾ. ಲ್ಯಾಂಪ ಮತ್ತು ಅಡಾಪ್ಟರ್ ಏನು ಕುಂಡಿರ್ತಾವ ಆ ಟೈಮ್ದಾಗ. ಈಗ ಟೋಟಲ 20 ಫೂಟ ಆಶೀರ್ವಾದ ಪೈಪ್ ಹೋಗೈತಿ. ಆಮೇಲೆ ಒಂದು ಬೀಟದೊಂದು ಪೈಪ್ ಹೋಗೈತಿ 12 ಫೂಟ. ಮತ್ತೊಂದು ಪೈಪ್ ತೊಗೊಂಡಿದ್ವಿ, ಈಗ ಬಿಡತ್ತಿದ್ವಿ. ಈ ಪೈಪಿಗೆ ನಿಲ್ತೈತಿ. ಇದೇನ ಬೋರ್ವೆಲ್ಸ್ ಕುಣ್ಯಾಗ ಏನು ಮೋಟ್ರ್ ಬಿದ್ದೈತಿಲ್ಲ, ಇದ 35 ಫೂಟ್ ತನ ಆಲ್ಮೋಸ್ಟ್ ಇದ್ದಿರ್ಬೋದು. ಒಂದು 40 ಫೂಟ್ ತನ ಪೈಪ್ ಅದು ಬೇಕಾಕವ ಟೋಟಲ್ ಎಲ್ಲ ಕುಡಿಸಿ. ಇದ 35 ಫೂಟ್ ತನ ಏನು ಕಾಣಿಸೈತಿ ಪೈಪ, ಅದ್ರ ಮ್ಯಾಗ 40 ಫೂಟ್ ತನ ಯಾಕೆ ಪೈಪ್ ಬೇಕಪ್ಪ ಅಂದ್ರೆ 10 ಫೂಟ್ ಒಂದು ಅದ ಕಾಲರ್ ಹೋಗಿ ಹಿಡ್ಕೊಳ್ಳೋಂಗ ಇರ್ತೈತಿ, ಅಷ್ಟು ಬೇಕಾಕೈತಿ. ಈಗ ನೋಡತ್ತಿರ್ಬೋದು ಪೈಪ ನಿಂತೈತಿ. ಈಗ ಮ್ಯಾಗ ಎಬ್ಸಿ ಬಿಡೋನು.
ಬಿಟ್ರೆ ಮತ್ತು ಲಾಕ್ ಆಕೈತಿ ತೆಳಗಿನ ಬಾಜು ಹಿಡ್ಕೊಂಡೈತಿ. ಈಗ ಹೇಳತ್ತಿ ನೋಡುತ್ತಿರ್ಬೋದು. ಈಗ 10 ಫೂಟ್ ಬಂದೈತಿ. 10 ಫೂಟ್ ತೆಗಿಸಿಂದ ಆಮೇಲೆ ಹಿಂದಡಿಸಿ ತೆಳಗಿನವ 30 ಫೂಟ ಪೈಪ್ ತೆಗಿನು. ಈಗ ಈ ಪೈಪ್ ತೆಗಿಬೇಕಾದ್ರೆ ಈಗ 10 ಫೂಟ ಮಸ್ಟ್ರ್ ಎಬ್ಸಿದ್ವು. ಈಗ ಮ್ಯಾಗಿನ ಟಾಂಗ ಈಗ ಟೋಟಲ 25 ಫೂಟ್ ಆಕೈತಿ ಹೈಟ. ಈಗ ಮ್ಯಾಗಿಂದ ಹೈಟ್ ಇದ್ದಿದ್ದ ಎಬ್ಸ್ಕೊಂಡ್ಸಿಂದ ಆಮೇಲೆ ಮಿಕ್ಕಿದೆಲ್ಲ ಪೈಪ್ ಎಲ್ಲ ಒಳಗಿಂದ ಬೋರ್ವೆಲ್ಸ್ ಮನೆಯಿಂದ ತೆಗಿನು. ಈಗ ಮ್ಯಾಗ ಏರ್ಸಿಂದ ಇದನ್ನ ಹಾಕ್ಬೇಕ ಹುಕ್ಕ, ಇಲ್ಲಾಂದ್ರೆ ತೆಳಗೆ ಬರ್ತೈತದ. ಇದ್ದಿದ್ದೆಲ್ಲ ಹುಕ್ಕದಿಂದ ನಿಂತಿರ್ತೈತಿ ಮೇಲಿನ ಬಾಜು. ಈಗ ಹುಕ್ ಹಾಕಿದಾಗೈತಿ. ಇನ್ನು ಪೈಪ್ ತೆಗಿನು. ಇದೇನ ಬೋರ್ ಕುಣಿ ಐತ್ಲ, ಇದ್ರದ ಪೈಪ್ ಕಟ್ ಆಗಕ್ಕೆ ಕಾರಣಪ್ಪ ಅಂದ್ರೆ ಲಾಕ್ಡೌನ್ ಏನು ಟೈಮ್ ಇತ್ತು ಗೊತ್ತೇನ, ಅವಾಗ ಪೈಪ ಕಂಡಾಪಟ್ಟಿ ತುಟ್ಟಾಗಿದ್ವು. ಲಾಕ್ಡೌನ್ದಿಂದ ಬ್ಯಾಟ್ರಿಗಳೆಲ್ಲ ಬಂದಿದ್ದು. ಆದ ಕಾರಣಕ್ಕೆ ಕಂಡಾಪಟ್ಟಿ ರೇಟ ಜಂಪ್ ಆಗಿತ್ತು. ಆ ಟೈಮ್ದಾಗ ಪೈಪ್ಗಳು ಸಿಗಲ್ಸಿಗಿ ಹೆಚ್ಚು ರೇಟ್ ಮಾಡಿದ್ರೆ ಅವಾಗ ರೈತರಿಗೆ ಒಂದು ಸ್ವಲ್ಪ ಕಷ್ಟ ಆಕಿತ್ತು. ಹೆಂಗಂದ್ರೆ ಪೈಪ್ ತರೋಕೆ ರೊಕ್ಕ ಇರ್ತಿದ್ದಿಲ್ಲ, ಮತ್ತು ಮೊದಲ ದಂಧೆ ಏನೂ ಇರ್ತಿದ್ದಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕೆಲಸನೂ ಇರ್ತಿದ್ದಿಲ್ಲ, ಎಲ್ಲ ಬಂದಿದ್ದು. ಆದ ಕಾರಣಕ್ಕೆ ಸೈದಾಗ ಅಷ್ಟರ ಪುರ್ತಕ ಇದ್ದಿದ್ದ ಪೈಪ್ ತೊಗೊಂಡ್ರೆ ಪೈಪ್ ತೊಗೊಳ್ಳೋಣ ಅದು ಪೈಪ ಕಟ್ ಆಗಿಬಿಟ್ಟೈತಿ. ಸಾದಾ ಏನು ಪೈಪ್ ತೊಗೊಂಡ್ರೆ ಅದು ಇವ್ರಿಗೆ ಪಸ್ಸಿ ಆಕೈತಿ. ಈಗೇನು ಸದ್ಯ ಟೈಮ್ದಾಗ ಎಲ್ಲ ಕಾರ್ಖಾನೆಗಳು ಎಲ್ಲ ಬ್ಯಾಟ್ರಿ ಅದು ಚಲೋ ಅದಾವ, ಮತ್ತು ಪೈಪ ಎಲ್ಲ ರೇಟ್ ಅದು ಕಮ್ಮಿ ಆಗೈತಿ. ಮತ್ತು ನೀವು ನೋಡ್ಸಿಂದ ಹೆಚ್ಚು ಗಿಜಿದ್ದು ತೊಗೋರಿ. ಮತ್ತು ರೊಕ್ಕ ಉಳಿಸ್ಕೊಳಕ್ಕೆ ಹೋಗಿ ಜಿಪಣತನ ಮಾಡಿ ಮತ್ತು ಈ ಪೈಪ ಈ ಥರ ಹಾಕವ. ಅದಕ್ಕೆ ಚಲೋ ಅಂತದ್ದು ನೋಡ್ಸಿಂದ ತೊಗೋರಿ. ಮತ್ತು ತಳದಾಗ ಯಾವ್ದು ಬೇಕಂತ ಪೈಪ್ ಬಿಡ್ರಿ, ಸ್ವಲ್ಪ ಕಮ್ಮಿ ಇದ್ರೂ ನಡಿತೈತಿ. ಅಷ್ಟೇನು ಲೋಡ್ ಬೀಳಲ್ಲ. ಮ್ಯಾಲ್ಕಿನ ಬಾಜು ಏನಿರ್ತೈತಿ ಒಂದು 5 ಇಲ್ಕರ 4 ನಿಮ್ಗೆ ಲಾಸ್ಟಕ್ಕೆ ಆಗ್ಲಿಕ್ಕಂದ್ರು 1 ಲಾಸ್ಟ್ 2 ಹಾಕೋತು ಬರೀ. ಪೈಪ್ ಚಲೋ ಅಂತದ ಗೇಜ್ ಇದ್ದೈತೆ ಹಾಕೋರಿ. ಮತ್ತು 27 ಗೇಜ್ ಏನಿರ್ತೈತಿ ಅದ್ರ ಮ್ಯಾಗ ಇದ್ದದ್ದು ಪೈಪ್ ಹಾಕೋತು ಬರೀ. 28 ಇರ್ತಾವ, 27 ಇರ್ತಾವ, 30 ತನಕ ಇರ್ತಾವ. ನಿಮ್ಗೆ ರೊಕ್ಕ ಹೆಚ್ಚು ತಂತಿಕೋ ಒಂದು 30 ತನಕ ತೊಗೋಬೋದು. ಅದೇನು ಲುಕ್ಸಾನ್ ಆಗಂಗಿಲ್ಲ. ಮ್ಯಾಲ್ಕಿನ ಬಾಜು ಹಾಕೋದು. ತಳದಾಗಂತರೂ ಸಾದಾ ಇದ್ರೂ ನಡೀತಿ. ಮತ್ತು ನೀವು ಗಳಿ ಅವು ಗಾಡೋದು ಮಾಡೋದ್ನಾಗ ಮತ್ತು ಬಿತ್ತನೆ ಮಾಡೋದ್ನಾಗ ಟ್ಯಾಕ್ಟ್ರ್ ಏನಿರ್ತೈತಿ ರಿವರ್ಸ್ ಏನಾರ ಸ್ವಲ್ಪ ಡಿಕ್ಕಿ ಆತಂದ್ರೆ ಕುಣ್ಯಾಗ ಬೀಳೋ ಸಾಧ್ಯತೆ ಇರ್ತಾವ. ಅದ ಕಾರಣಕ್ಕೆ ಚಲೋ ಅಂತ ಪೈಪ್ ಹಾಕ್ರಿ. ಈಗ ನೋಡ್ತಿರ್ಬೋದು ಪೈಪ್ ಯಾವ ಥರ ಹಿಡ್ಕೊಂಬಂದೈತಿ ಅಂದ. ಕೆಳಗಿಂದ ಹಿಡ್ದ ನೀವು ಮತ್ತು ಹೊಸದಾಗಿ ಏನಾರ ಬೋರ್ವೆಲ್ಸ್ ಹೊಡೆದಿರ್ತೀರಿ ಆ ಟೈಮ್ದಾಗ ನಿಮ್ಗೆ ಪೈಪ್ ಯಾವ ತೊಗೋದು ಮತ್ತು ಕೇಬಲ್ ಯಾವ ತೊಗೋದು ಮೋಟ್ರ್ ಯಾವ ತೊಗೊಳ್ಳೋದು ಏನೂ ಗೊತ್ತಾಗಲ್ಲ ಒಬ್ಬೊಬ್ಬರಿಗೆ. ಆ ಟೈಮ್ದಾಗ ನನಗೆ ಕಾಲ್ ಮಾಡಿಸಿಂದ ನೀವು ಕೇಳ್ಬೋದು ಯಾವ್ದು ಪೈಪ್ ತೊಗೊಳ್ಳೋದು, ಯಾವ್ದು ಚಲೋ, ಯಾವ್ದು ಬೆಟ್ರ ಅಂದ ಎಲ್ಲ ಥರ ಹೇಳ್ತಾನೆ ತಿಳಿಸಿ. ನನಗೆ ಕಾಂಟ್ಯಾಕ್ಟ್ ನಂಬರ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಹಾಕಿರ್ತಾನೆ. ಮತ್ತು ಕಾಲ್ ಹಚ್ಚಿ ನೀವು ಯಾವುದೇ ಅಭ್ಯಂತರ ಇರ್ಲಾರ್ದ ಮಾಡಿ ಮಾತಾಡ್ಬೋದು. ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಗೆ ಶೇರ್ ಮಾಡ್ತಾನೆ. ಮತ್ತು ಹೊಸದಾಗಿ ಯಾರು ವಿಡಿಯೋ ನೋಡತ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿಂದ ಬೆಲ್ ಬಟನ್ ಒಂದು ಒತ್ತಿರಿ. ಯಾಕಂದ್ರೆ ಬೆಲ್ ಬಟನ್ ಒತ್ತೋದ್ರಿಂದ ನಾವು ಯಾವ್ದಾರ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ರೆ ಅದ ಬಟನ್ ನೋಟಿಫಿಕೇಶನ್ ಬರ್ತೈತಿ. ಆದ ಕಾರಣಕ್ಕೆ ಬೆಲ್ ಬಟನ್ ಒತ್ತೋದು ಮರ್ಯಾಕೆ ಹೋಗ್ಬೇಡ್ರಿ. ಇದು ಮತ್ತೊಂದಪ್ಪ ಅಂದ್ರೆ ಈಗ ಮೋಟ್ರದ ಏನು ತೆಳಗಿನ ಬಾಜು ಐತಿ ಅದನ್ನು 2 ಪೈಪ್ ಬಿಟ್ಟ ಮ್ಯಾಗಿನ ಬಾಜು ಪೈಪ ಫುಲ್ ಡ್ಯಾಮೇಜ್ ಆಗೈತಿ. ಹೆಂಗಂದ್ರೆ ಮ್ಯಾಗ ಪೈಪ್ ಏನಿರ್ತೈತಿ ಕಾಲರ್ ಹಚ್ಚಿ ಕಟ್ಟಾಗಣ ಪ್ರೆಷರ್ಗೆ ಒತ್ತು ಬಡ್ತಿಗೆ ತೆಳಗೆ ಹೋಗೋ ಬಡ್ತಿಗೆ ಮಣದಸಿಂದ ಒಂದು ಪೈಪ್ ಹೊಡೆದ ಎಲ್ಲ ಡ್ಯಾಮೇಜ್ ಆಗೈತಿ. ಅದ ವಿಡಿಯೋ ಮಾಡಿಲ್ಲ, ಅದನ್ನು ವಿಡಿಯೋ ಮಾಡಿಸಿಂದ ಹಿಂದಡಿಸೋದು ಯಾವಾಗಾರ ಅಪ್ಲೋಡ್ ಮಾಡ್ತಾನೆ. ಈಗ ಎಲ್ಲ ಮೋಟ್ರದ್ದು ಹೊರತೋಗಿದ್ವು ಮತ್ತು ಮೋಟ್ರ್ ಅಂತೂ ತೆಳಗ ನೋಡ್ತಿರ್ಬೋದು ಕಸರ್ದಾಗ ಸಿಕ್ಕಿತ್ತ ಯಾವ ಥರ ಆಗೈತಿ ಅಂದ. ಈಗ ನಾವು ಹೋಗ್ತೀವಿ.